ಹಾಯ್ ಎಲ್ರಿಗೂ ನಮಸ್ಕಾರ. ಗಣೇಶ ಚತುರ್ಥಿ ಶುಭಾಶಯಗಳು. ನಾನು ಯಾಕೆ ಗಣೇಶ ಚತುರ್ಥಿ ಡೇಟ್ ತೋರಿಸ್ತಾ ಇದ್ದೀನಿ ಅಂದರೆ ನಾನು ವೆಯ್ಟ್ ಲಾಸ್ ಚಾಲೆಂಜನ್ನ ನನಗೆ ನಾನೇ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಯಾವಾಗಲೂ ಟ್ರೈ ಮಾಡ್ತೀನಿ ಮತ್ತು ಸ್ಟಾಪ್ ಮಾಡ್ತೀನಿ. ಆದರೆ ಈ ದಿನ ನಾನು ಸ್ಟಾರ್ಟ್ ಆಗಿದ್ದು ನಾನು ವೆಯ್ಟ್ ಲಾಸ್ ಆಗೋ ತನಕ ಕಂಟಿನ್ಯೂ ಮಾಡಬೇಕನ್ನೋ ರೀಸನಿಗೋಸ್ಕರ ಈ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆನೇ ಒಂದು ಇಡೀ ಬಾದಾಮ್ ತೊಗೊಂಡು ತಿಂದಿದ್ದೀನಿ, ನೆನೆಸಿಟ್ಟಿದ್ದಂಥ ಬಾದಾಮು. ಮತ್ತು ನಾನಿವಾಗ ಬಿಸಿ ನೀರಿಗೆ ಹರಬ್ದು ಪೌಡರ್ ಹಾಕ್ಕೊಂಡು ನಾನು 2 ಚಮಚ ಹರಬ್ ಪೌಡರ್ ಹಾಕ್ಕೊಂಡು ಬಿಸಿ ನೀರಲ್ಲಿ 1 ಗ್ಲಾಸ್ ನೀರು ಕುಡಿತಾ ಇದ್ದೀನಿ. ಇದು ಸ್ವಲ್ಪ ಕಾಫಿ ಟೀ ಕುಡಿದೇ ನಾವು ಇದನ್ನು ಕುಡಿಯೋದ್ರಿಂದ ಸ್ವಲ್ಪ ಡೈಜೆಷನ್ನಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಮೈಂಡು ಸ್ವಲ್ಪ ಫ್ರೆಶ್ ಇರುತ್ತೆ ಅಂತೇಳಿ ಕುಡಿತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾನು 10 ಗಂಟೆ ಹಂಗೆ ನಾನು ಒಂದು ಸ್ಮೂತಿ ಮಾಡಿಕೊಂಡೆ ಬೆಳಗ್ಗೆ ಟಿಫನಿಗೆ ಅಂತೇಳಿ. ಒಂದು ಸ್ಮೂತಿ ರೆಡಿ ಆಯಿತು. ಇದನ್ನೆಲ್ಲ ಕುಡಿದ್ಬಿಟ್ಟು ನಾನು ಸ್ವಲ್ಪ ಕ್ಯಾರೆಟು, ಬೀಟ್ರೂಟು ಮತ್ತು ನೆಲ್ಲಿಕಾಯಿ ಎಲ್ಲ ಹಾಕಿ ಜ್ಯೂಸ್ ಮಾಡಿ ಎತ್ತಿಡ್ಕೊತಾ ಇದ್ದೀನಿ. ABC ಜ್ಯೂಸ್ ಅಂತ. ಇದು ಸ್ವಲ್ಪ ಸ್ಕಿನ್ನಿಗೆ ಮತ್ತು ಹೇರ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಜ್ಯೂಸ್ ಮಾಡಿ ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ಕೊತಾ ಇದ್ದೀನಿ. ಇದು ಪಿಂಕ್ ಸಾಲ್ಟ್ನ ಸ್ವಲ್ಪ ಹಾಕಿ ರುಬ್ಬಿ ಸೋಸಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಕುಡಿಬೇಕು ಅನಿಸಿದಾಗ ಎತ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಕುಡಿಬೋದು. ಇಲ್ಲಾಂದರೆ ನಾವು ಆವಾಗ ಮಾಡಿ ಕುಡೀರಿ ಅಂದರೆ ನಮಗೆ ಟೈಮ್ ಸಿಕ್ಕಲ್ಲ, ನಾವು ಕುಡಿಯೆಲ್ಲ ಸರಿಯಾಗಿ ಫಾಲೋ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಇದನ್ನು 2 ಬಾಟ್ಲಲ್ಲಿ ನಾನು ಹಾಕಿ ಎತ್ತಿಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಬೆಳಗ್ಗೆ ಹಬ್ಬಕ್ಕೆ ಅಂತೇಳಿ ನಾನು ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾರ್ಮಲಾಗಿ ಯಾವಾಗಲೂ ಮಾಡ್ತೀವಲ್ಲ ಅಂಥೇಳಿ ಪನ್ನೀರು ಮತ್ತು ಕ್ಯಾರೆಟು, ಬೀನ್ಸ್ ಎಲ್ಲ ಹಾಕಿ ಪಲಾವ್ ಮಾಡ್ಕೊಳ್ಳೋಣ, ಒಂದು ಪಲಾವ್ ಅಂತ ಮಕ್ಕಳು ಕೇಳಿದ್ರು ಅಂತ ಪಲಾವ್ ರೆಡಿ ಮಾಡ್ತಾಯಿದ್ದೆ. ಪನ್ನೀರೆಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿತ್ತು, ಅದಕ್ಕೇ ನಾನು ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ, ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ನಾನು ಒಂದು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾನು ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ. ಏಕೆಂದರೆ ಎಣ್ಣೆನ ಬಾಡಿಸ್ಕೊಂಡು ನಾನು ರುಬ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಬೇರೆ ಥರನೇ ಇರುತ್ತೆ ಮತ್ತು ಹಸಿ ಸ್ಮೆಲ್ ಇರಲ್ಲ. ಹಾಗಾಗಿ ನಾನು ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಕುಕ್ಕರಿಗೆ ಒಂದು ಈರುಳ್ಳಿ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಕ್ಯಾರೆಟು ಮತ್ತು ಬೀನ್ಸು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಬಟಾಣಿ ಯೂಸ್ ಮಾಡ್ತಾಯಿಲ್ಲ, ನಾನು ಅವರೆಕಾಳು ಯೂಸ್ ಮಾಡ್ತಾಯಿದ್ದೀನಿ. ಇದು ಬೇರೆ ಥರ ಟೇಸ್ಟ್ ಇರುತ್ತೆ ಅಂತೇಳಿ. ಮಸಾಲ ಕೂಡ ರೆಡಿಯಾಗಿತ್ತು, ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೇ ನಾವು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಯಾಕೆಂದರೆ ಅದು ಆಲ್ರೆಡಿ ಎಣ್ಣೆಯಲ್ಲಿ ರೋಸ್ಟ್ ಆಗಿರುತ್ತಲ್ಲ, ಫ್ರೈ ಆಗಿಬಿಟ್ಟಿರುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಅದ್ರ ಜೊತೆಗೆ ಹಂಗೆ ಅಕ್ಕಿ ಎಲ್ಲ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ ಕೂಡ ಸೇರಿಸಿ ನೀರು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಕುದಿಯೋ ಥರ ಬಂದಾಗ ನಾನು ಪನ್ನೀರು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದೇ ಪನ್ನೀರು ಕೂಡ ಸೇರಿಸಿದೆ. ಗಣೇಶ ಹಬ್ಬ ಅಂದಮೇಲೆ ಕಡಲೆಕಾಳು ಉಸ್ಲಿ ಇರಲೇಬೇಕು. ಹಾಗಾಗಿ ನಾನು ಕೂಡ ರಾತ್ರಿ ನೆನೆಸಿಟ್ಟಿದ್ದಂಥ ಕಡಲೆಕಾಳನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಜೊತೆಗೆ ಪಲಾವು ಕೂಡ ನಾನು ರೆಡಿ ಮಾಡ್ಕೊತಿದ್ನಲ್ಲ, ಅದು ಕೂಡ ನೀರು ಸ್ವಲ್ಪ ಎಲ್ಲ ಕಡಿಮೆ ಆಗಿತ್ತು. ಮುಚ್ಚಳ ಮುಚ್ಚಿ 1 ವಿಶಿಲ್ ಬರ್ಸ್ಕೊಂಡೆ. ನೆಕ್ಸ್ಟು ಕಡುಬು ಮಾಡೋಣ ಅಂಥೇಳಿ ಸ್ವಲ್ಪ ಬೆಲ್ಲ ಎಲ್ಲ ನೀರಲ್ಲಿ ಹಾಕಿ ಕುದಿಸ್ತಾ ಇದ್ದೆ. ಅದು ಕೂಡ ಸ್ವಲ್ಪ ಕುದ್ದಿತ್ತು, ಅದನ್ನು ಸೋದಿಸ್ಕೊಂಡೆ. ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಎಲ್ಲ ಥರ ಇತ್ತು. ಕೆಲವರು ಏನೂ ಇರಲ್ಲ, ವೈಟ್ ಬೆಲ್ಲ, ಉಂಡೆ ಬೆಲ್ಲ ಅಂತಾರೆ ನೋಡಿ, ಆದರೂ ಕೂಡ ಇರುತ್ತೆ. ಅದನ್ನೆಲ್ಲ ಸೋದಿಸ್ಕೊಂಡು ನಾನು ಮತ್ತೆ ಬಾಣಲೆ ತೊಳೆದ್ಬಿಟ್ಟು ಮತ್ತೆ ಅದನ್ನು ಕುದಿಯೋಕ್ಕೆ ಇಟ್ಕೊಂಡೆ. ಕಡಲೆಕಾಳು ಚೆನ್ನಾಗಿ ಬೆಂದಿತ್ತು. ಅದನ್ನು ಸೈಡಿಗೆ ಇಟ್ಟು ನಾನು ಪಾಕಕ್ಕೆ ರೆಡಿ ಮಾಡಿಕೊಂಡೆ. ಹಸಿ ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು. ನನಗೆ ಅಷ್ಟೊಂದೇನು ಇದು ನಾವು ಈ ಥರ ಮಾಡಲ್ಲ ನಮ್ಮ ಊರ ಸೈಡೆಲ್ಲ, ಇಲ್ಲಿ ಮಾಡ್ತಾರೆ ಅಂತ ನಾನು ಕೂಡ ಮಾಡಿದೆ. ನಾನು ಮತ್ತು ಕಡಲೆಕಾಳು ಉಸ್ಲಿಗೆ ಎಲ್ಲ ಕಾಯಿ ಎಲ್ಲ ಸ್ವಲ್ಪ ಒಂದು ಮುಂಚೆನೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಹಂಗೆ ಹಸಿ ಇದ್ರೆ ತಿನ್ನೋಕ್ಕೆ ಚೆನ್ನಾಗಲ್ಲ ಅಂಥೇಳಿ ನಾನು ಕಡಲೆಕಾಳು ಉಸ್ಲಿ ಕೂಡ ರೆಡಿ ಆಗೋಯಿತು. ಇದು
ಕೂಡ ಸಿಹಿ ಗಡುಬಿಗೆ ಇದು ಕೂಡ ಹೂರಣ ಕೂಡ ರೆಡಿ ಆಯಿತು. ಎಲ್ಲ ಇದೆಲ್ಲ ತಣ್ಣಗಾದ್ಮೇಲೆ ನಾನು ಇದನ್ನು ಆಫ್ ಮಾಡಿ ಕಡುಬೆಲ್ಲ ತಟ್ಟಿ ಕಡುಬೆಲ್ಲ ರೆಡಿ ಮಾಡಿಕೊಂಡೆ. ನಾನು ಇದನ್ನು ಸ್ವಲ್ಪ ಸ್ಟೀಮ್ ಮಾಡಿ ನಾವು ತಿಂತೀವಿ. ಹಸಿ ಹಂಗೆ ತಿನ್ನಲ್ಲ, ಕೆಲವರು ಹಂಗೆ ತಿಂತಾರೆ. ಬಟ್ ನಮ್ಗೆ ಅದು ಇಷ್ಟ ಇಲ್ಲ ಅಂತ ನಾನು ಈ ಥರ ಮಾಡ್ಕೊತೀನಿ. ಅಡುಗೆ ಎಲ್ಲ ಮುಗೀತು. ಈಗ ನೆಕ್ಸ್ಟು ಈಗಿದ್ದು ಫಿಗರ್ ಈಗ ನೆಕ್ಸ್ಟ್ ಈ ಥರ ರೆಡಿ ಆಗಿತ್ತು. ನಾನು ರೆಡಿಯಾಗಿದ್ದನ್ನು ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದ. ಸೊ ಹಾಗಾಗಿ ಅವನು ರೆಡಿಯಾಗಿ ನನ್ನ ಜೊತೆ ಬಂದು ಕೂತಿದ್ದಾನೆ. ಈ ದಿನದ ಹಬ್ಬ ನಮ್ಮದು ಈ ಥರ ಇತ್ತು, ಅಮ್ಮ ಮಗದ್ದು. ಸೊ ಇವತ್ತಿಂದು ನನ್ನ ಮೊದಲನೇ ದಿನದ ಬ್ಲಾಗ್ ಇದು. ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.